ಏನು ಹಿಂದೆ ಬಿ ಜೆ ಪಿಯವರು ಒಂದು ಸಂವಾದ ಮಾಡಿದ್ರು, ಒಂದಷ್ಟು ಸುಳ್ಳುಗಳನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ರು. ಅದು ನಾವು ಪ್ರಾಕ್ಟಿಕಲಾಗಿ ನಾವು ಏನು ಮಾಡ್ತೀವಿ, ಏನು ಮಾಡಬಲ್ಲವು ಅನ್ನೋದ್ರ ಬಗ್ಗೆ ಒಂದು ಮುಕ್ತವಾದ ಸಂವಾದವನ್ನು ನಾವು ಮಾಡ್ತೀವಿ. 24ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ, 27ನೇ ತಾರೀಕು ಬರ್ತಾ ಇದ್ದಾರೆ, ಮತ್ತೆ ನಾಮಿನೇಷನ್ ಫೈಲ್ ಮಾಡುವಂಥದ್ದಕ್ಕೂ ಬರ್ತಾ ಇದ್ದಾರೆ, ಮತ್ತು ಕ್ಯಾನ್ವಾಸ್ಗೂ ಬರ್ತಾರೆ. 11ನೇ ತಾರೀಕು ದೊಡ್ಡ ಬೃಹತ್ ಸಮಾವೇಶ ಮೈಸೂರಲ್ಲಿದೆ. ಮಡಿಕೇರಿಲಿ ಅವತ್ತು ಬೆಳಗ್ಗೆ ಇದೆ, ಸಾಯಂಕಾಲ ಇಲ್ಲಿರುತ್ತೆ. ಸೊ ಕೆಲವು ಪಟ್ಟಿಗಳನ್ನು ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ನಮ್ಮಿಬ್ಬರು ಅಧ್ಯಕ್ಷರುಗಳು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು 3-4 ಬಾರಿ ಚುನಾವಣೆ ಸೋತು ಸಾಕಾಗೋಗಿದೆ. ಇದು ಕೊನೆಯ ಅವಕಾಶವನ್ನು ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೆ. ಮತದಾರಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದ್ದಕ್ಕೆ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗಿ ಹೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತು ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುತಿಸಿ ಮತ್ತು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಲಿಲ್ಲ ಅಂದರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ, ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸೊ ಅದರಿಂದ ಪಕ್ಷಾತೀತವಾಗಿ, ದಯಮಾಡಿ ಜಾತ್ಯತೀತವಾಗಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ನಮಗೊಂದು ಅವಕಾಶವನ್ನು ಕೊಡಿ. ನಮ್ಮ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ 5 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು ನಿಮ್ಗೆ ಅವಕಾಶ ಇದೆ, ಚೇಂಜ್ ಮಾಡಿ. ನಾವು ಯಾವತ್ತೂ ವೈಯಕ್ತಿಕವಾಗಿ ಯಾರನ್ನು ನಾನು ಮಾತಾಡುವಂಥದ್ದಿಲ್ಲ, ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದೀನಿ. ನನ್ನ ವಿರುದ್ಧ ಎಲ್ಲಾದರೂ ಭ್ರಷ್ಟಾಚಾರದ ಆರೋಪಗಳು ಎಲ್ಲಾದರೂ ಇದ್ದರೆ, ಯಾವುದನ್ನ ಒಂದು ಪಾಯಿಂಟ್, ಯಾರ ಹತ್ರ ಅದನ್ನು ಅರ್ಧ ಕಾಫಿ ಕುಡಿದಿದ್ರೆ, ಯಾರ ಹತ್ರ 5 ಪೈಸೆ ನಾನು ತೊಗೊಂಡಿದ್ರೆ, ದಯಮಾಡಿ ಯಾರಾದರೂ ದಾಖಲೆಗಳಿದ್ದರೆ ಹೇಳಿ. ಇಂಥವರೆಗೂ ನಾವು ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಬಿ ಜೆ ಪಿ ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ನಾವೇನಾದರೂ ಆ ಥರದ್ದು ಮಾತಾಡಿದೆ ಬಿಟ್ಟಿರೋರು, ನಮ್ಮನ್ನು ಅವ್ರ ಪಕ್ಷ ಅಧಿಕಾರದಲ್ಲಿ ಇತ್ತು, ಬಿಡ್ತಿರಲಿಲ್ಲ. ಸೊ ಅದರಿಂದ ಭಾಳ ಕ್ಲೀನ್ ರಾಜಕಾರಣಿ. ನಾನೇನು ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಅಲ್ಲ, ನಮ್ಮ ಗಣಿ ವ್ಯವಹಾರದವನು ಅಲ್ಲ. ನಮ್ಮ ಮೂರ್ತಿ ಸಾಹೇಬ್ರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡು ರಾಜಕಾರಣದಿಂದ ಬಂದಿರುವಂಥನಲ್ಲ. ನಾನು ನಮ್ಮ ತಂದೆ ತಾಯಿ ಹಳ್ಳಿನಲ್ಲಿ ರೈತರ ಕುಟುಂಬ, ನಾವು ಹೊಲ ಹೊತ್ತು ಗೊಬ್ಬರ ಹೊಡೆದು ರಾಗಿ ಬೆಳೆ ಬೆಳೆದು ಆಮೇಲೆ ಈ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥನು. ನಾನು ಐ ಹ್ಯಾವ್ ಡನ್ ಮೈ BE ಸಿವಿಲ್, ಐ ಹ್ಯಾವ್ ಡನ್ ಮೈ MTech ಇನ್ ಇನ್ಫಾರ್ಮೇಷನ್ ಸೈನ್ಸ್, ದೆನ್ ಐ ಹ್ಯಾವ್ ಡನ್ ಮೈ PhD ಇನ್ ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್. ಸೊ ಎಲ್ಲೂ ನಮಗೆ ಕಾಮನ್ ಮ್ಯಾನ್ ಆಗಿರುವಂಥದ್ದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ದಯಮಾಡಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಷ್ಟೇ, ಮಾನ್ಯ ಪತ್ರಕರ್ತರಿಗೂ ಅಷ್ಟೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಮೈಸೂರು ಪತ್ರಕರ್ತರಿಗೆ ಯಾವತ್ತೂ ನಾನು ಅರ್ಧ ಕಾಫಿನೂ ಕುಡಿಸಿಲ್ಲ. ಆದರೂ ನನ್ನ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಸ್ಪೇಸನ್ನು ಕೊಡುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ನಮಗೊಂದು ಅವಕಾಶವನ್ನು ಕೊಡಿ.